ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಬಿಐನಿಂದ ಹಿಂಪಡೆದ ಬಳಿಕ ಖುಷಿಯಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಬೆನ್ನೇರಿದೆ. ಸಿಬಿಐ ತನಿಖೆಗೆ ನೀಡಿದ್ದ ಪೂರ್ವಾನುಮತಿಯನ್ನು ರಾಜ್ಯ ಸರ್ಕಾರ ಹಿಂಪಡೆದ ನಂತರ ಕೇರಳದ ಜೈ ಹಿಂದ್ ಸುದ್ದಿ ಸಂಸ್ಥೆಯಲ್ಲಿ ಡಿಕೆಶಿ ಹೂಡಿಕೆ ಕಡತಕ್ಕೆ ಸಿಬಿಐ ಕೈ ಹಾಕಿದೆ. ಪ್ರಕರಣ ಸಂಬಂಧ ಜನವರಿ 11ರಂದು ತನಿಖೆಗೆ ಹಾಜರಾಗುವಂತೆ ಜೈ ಹಿಂದ್ ನ್ಯೂಸ್ನ ಎಂಡಿ BS ಶಿಜುಗೆ ಸಿಬಿಐ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾಗೂ ಈ ಪ್ರಕರಣದ ಸಂಕಷ್ಟ ಸುತ್ತಿಕೊಳ್ತಾ ಇದೆ. ಈ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ ರಾಜಕೀಯವಾಗಿ ನನ್ನನ್ನು ಮುಗಿಸಲು ಷಡ್ಯಂತ್ರ ನಡೀತಾ ಇದೆ ಅಂತ ಗುಡುಗಿದ್ದಾರೆ. ಇಲಾಖೆಗಳು ಅವ್ರವ್ರ ಕೆಲಸ ಮಾಡ್ತಾರೆ. ಅವ್ರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ. ಸಿಬಿಐ ಕೊಟ್ಟಿದ್ರೆ ಸಿಬಿಐ ಇನ್ನೋರು ಅವ್ರ ಕೆಲಸ ಮಾಡ್ತಿದ್ದಾರೆ. ನಮ್ ಕೆಲಸ ನಾವು ಮಾಡ್ತೀವಿ. ಏನ್ ಬೇಕಾದ್ರೂ ಮಾಡ್ಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡ್ಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇನೆ ಹೇಳಿದ್ರು, ನನ್ನ ಜೈಲ್ ಕಳಿಸ್ತೀವಿ, ಜೈಲ್ಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಹೂಡಿಕೆ ಡೀಟೇಲ್ಸ್ ಕೇಳಿದ್ರೆ ರಾಜಕಾರಣ ಹೇಗಾಗುತ್ತೆ? ಅದೇ ಪ್ರಶ್ನೆ ಕೇಳ. ನಾನು ವಿವರ ಕೊಟ್ಬಿಟ್ರೆ ತನಿಖೆಗೆ ಹಾಜರಾದರೆ ಹಾಗಾದರೆ ಯಾರ ವಿರುದ್ಧ ಬೇಕಾದರೂ ತನಿಖೆ ಮಾಡ್ಬೋದಲ್ಲ, ಪ್ರಕರಣ ಹಾಕ್ಬೋದಲ್ಲ. ಯಾಕೆ ನಿರ್ದಿಷ್ಟ ವ್ಯಕ್ತಿಗಳ ವಿರುದ್ಧವೇ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮೇಲೆ ಮತ್ತೆ ಸಿಬಿಐ ತೂಗ್ತಾ ಇದೆ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಮುಂದೆ ಯಾವೆಲ್ಲ ಆಯ್ಕೆಗಳು ಇವೆ ಅಂತ ಈ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಂಡ್ರೆ ಸಾಕು. ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸಿಬಿಐನಿಂದ ಹಿಂಪಡೆದ ಬೆನ್ನಲ್ಲೇ ಈಗ ಮತ್ತೊಂದು ಸಂಕಷ್ಟ ಡಿಕೆ ಶಿವಕುಮಾರ್ಗೆ ಎದುರಾಗಿದೆ. ಕೇಸ್ ವಾಪಸ್ ಬಳಿಕ ಡಿಕೆ ಶಿವಕುಮಾರ್ ನೆಮ್ಮದಿಯಿಂದ ಇದ್ದರೂ ಲೋಕಸಭೆ ಚುನಾವಣೆಗೆ ಮುನ್ನ ಹಾಗಾದರೆ ಮತ್ತೊಮ್ಮೆ ಸಿಬಿಐ ವಿಚಾರಣೆಯ ಕುಣಿಕೆ ಡಿಕೆ ಶಿವಕುಮಾರ್ಗೆ ಸುತ್ತಕೊಳ್ಳುತ್ತಾ ಈ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯ ಸರ್ಕಾರದ ಕೇಸ್ ವಾಪಸ್ಗೆ ನಮಗೆ ಸಂಬಂಧ ಇಲ್ಲ ಅಂತ ಸಿಬಿಐ ಹೇಳಿದೆ. ಈ ಹಿಂದೆ ಕೂಡ ಹೇಳಿದ್ವಿ, ಸರ್ಕಾರ ಕೊಟ್ಟ ಬಳಿಕ ಆಪರೇಷನ್ ಆದ ಬಳಿಕ ಆಪರೇಷನ್ ಮಾಡೋದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಆಪರೇಷನ್ ಆಗಿದೆ, ನೀವು ಮುಚ್ಚಳಿಕೆಯನ್ನು ಬರೆದುಕೊಟ್ಟ ಆಗಿದೆ, ಆಪರೇಷನ್ ಆಗಿದೆ, ಈಗ ತೆಗೆದುಕೊಳ್ಳೋಕೆ ಬರಲ್ಲ. ಹಾಗೇನೇ ಇದು ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಬಗ್ಗೆ ತನಿಖೆ ಮತ್ತು ವಿಚಾರಣೆ ಮುಂದುವರಿಯುತ್ತೆ ಅಂತ ಈ ಹಿಂದೆ ಈ ಪ್ರಕರಣದ ಸಂದರ್ಭದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ತಜ್ಞರು ಇದರ ಬಗ್ಗೆ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಸಿಬಿಐ ತನಿಖೆ ಮುಂದುವರಿಸಬಹುದು. 2013ರಿಂದ 18ವರೆಗಿನ ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಈಗ ಸಿಬಿಐ ತನಿಖೆಯನ್ನು ನಡೆಸ್ತಾ ಇದೆ. 2017ರಲ್ಲಿ ಕೇರಳದ ಜೈ ಹಿಂದ್ ನ್ಯೂಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡಿರುವಂತಹ ಪ್ರಕರಣ. ಕೇರಳ ಜೈ ಹಿಂದ್ ನ್ಯೂಸ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಡಿಕೆ ಶಿವಕುಮಾರ್ ಪತ್ನಿ ಉಷಾರಿಂದಲೂ ಹೂಡಿಕೆ ಆಗಿದೆ ಅವರ ಹೆಸರಿನಲ್ಲಿ ಅಂತ ಆ ಕುರಿತಾಗಿ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಿರಬಹುದು. ಅದು ಪತ್ತೆಯಾದ ಬಳಿಕ ಈಗ ಅದು ಮುನ್ನೆಲೆಗೆ ಬಂದಿದೆ, ವಿಚಾರಣೆಗೆ ಬರ್ತಾ ಇದೆ. 25 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದು ಅಧಿಕೃತವಾಗಿ ಹೇಳಿರುವ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರಂತೆ. ಸಿಬಿಐ ನೀಡಿರುವ ಅಫಿಡವಿಟ್ನಲ್ಲಿ 25 ಲಕ್ಷ ರೂಪಾಯಿ ಹೂಡಿಕೆ ಬಗ್ಗೆ ಉಲ್ಲೇಖ ಇದೆ. ಜನವರಿ 11ರಂದು ಖುದ್ದು ಹಾಜರಾಗಿ ವಿವರಣೆ ನೀಡಲು ಕಂಪನಿ MDಗೆ ನೋಟಿಸನ್ನು ಕೊಡಲಾಗಿದೆ. CRPC ಸೆಕ್ಷನ್ 91ರ ಅಡಿಯಲ್ಲಿ ಷೇರು ಮತ್ತು ಹಣಕಾಸಿನ ವಹಿವಾಟುಗಳ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಬ್ಯಾಂಕ್ ವಿವರಗಳನ್ನು ಒದಗಿಸುವಂತೆ ಕಂಪನಿಗೆ ಸಿಬಿಐ ನೋಟಿಸನ್ನು ಕೊಟ್ಟಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಮುಂದಿರುವ ಆಯ್ಕೆ ಏನು? ಈ ನೋಟಿಸ್ಗೆ ಜೈ ಹಿಂದ್ ನ್ಯೂಸ್ ಸಂಸ್ಥೆ ಉತ್ತರವನ್ನು ಕೊಡಬೇಕಾಗುತ್ತೆ. ಕೇಸ್ ವಾಪಸ್ ನೆಪ ಒಡ್ಡಿ ನೋಟಿಸ್ಗೆ ಉತ್ತರವನ್ನು ನೀಡದೇ ಇರಬಹುದು. ಇದು ಡಿಕೆ ಶಿವಕುಮಾರ್ ಅವರ ಮುಂದಿರುವಂಥ ಆಯ್ಕೆ. ಈ ನೋಟಿಸ್ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಮತ್ತೆ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಬಹುದು. ಸರ್ಕಾರ ಕೇಸ್ ವಾಪಸ್ ಪಡೆದಿರೋದ್ರಿಂದ ನೋಟಿಸ್ ಕೊಟ್ಟಿರೋದನ್ನು ಕೂಡ ಪ್ರಶ್ನೆ ಮಾಡಬಹುದು. ಕೇಸ್ ಸಂಬಂಧಿಸಿದಂತೆ ಎಲ್ಲ ದಾಖಲೆ ಲೋಕಾಯುಕ್ತಕ್ಕೆ ನೀಡಲು ಕೋರಬಹುದು. ಯಾಕಂದರೆ ಪ್ರಕರಣದ ವಿಚಾರಣೆಯನ್ನು ಲೋಕಾಯುಕ್ತಕ್ಕೆ ಸರ್ಕಾರ ವರ್ಗಾವಣೆ ಮಾಡಿದೆ. ಆ ಮಾಹಿತಿಯನ್ನು ಹೈಕೋರ್ಟ್ಗೂ ಕೂಡ ಕೊಡಲಾಗಿದೆ. ತನಿಖೆ ಮುಂದುವರಿಸದಂತೆ ಆದೇಶಿಸಲು ಕೋರ್ಟ್ಗೆ ಮನವಿ ಮಾಡಬಹುದು ಅಂತ. ಇವೆಲ್ಲವೂ ಈಗ ಚರ್ಚೆಗೆ ಬಂದಿದೆ. ಈ ಪ್ರಕರಣದಲ್ಲಿ ಹೊಸದೊಂದು ಪ್ರಕರಣ ಇದು. ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ಗೆ ಯಾವೆಲ್ಲ ಸಂಕಷ್ಟ ಎದುರಾಗುತ್ತೆ, ಸುಲಭದಲ್ಲಿ ಪಾರಾಗ್ತಾರಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.